ಎಷ್ಟು ಮುದ್ದಾಗಿದೆ. ಹೆಣ್ಣು ಮಗು ಯೋಚನೆ ಮಾಡ್ಬೇಡಮ್ಮ, ಕೊನೆ ಕಾಲಕ್ಕೆ ಅವರೇ 2 ತೊಟ್ಟು ನೀರ್ ಹಾಕೋದು. ಯಾವ ತರ ಇದೆಯಾ ನೀನು? ಅಮ್ಮನ್ ತರ ಇದೆಯಾ ಇಲ್ಲ ಅಪ್ಪನ್ ತರ ಇದೆಯಾ? ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾಳೆ. ಸೂರ್ಯ ನೋಡು, ರಮಣನ್ ಮಗು ಎಷ್ಟು ಮುದ್ದಾಗಿದೆ. ಹೆಣ್ಮಗು ಕಣೋ. ಇವಳಿಗೊಂದು ಒಳ್ಳೆ ಹೆಸರು ಹೇಳು. ನಾನಾ? ಇಲ್ಲ ಅಣ್ಣ, ಈ ಮಗುನ್ ತಂದೆನ್ಕೊಂತ ಪಾಪಿ ನಾನ್ ಹೆಸರಿಡೋದಾ? ರಮಣನ್ ಹೆಂಡತಿ ಇದ್ದಾಳೆ, ಮಗು ಇದೆ ಅಂತ ನನಗ್ ಗೊತ್ತಿರ್ಲಿಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋ ಹಠದಿಂದ ರಮಣನ್ ಪ್ರಾಣ ಹೋಯ್ತು, ಮಗು ಅನಾಥೆ ಆಗೋಯ್ತು. ಈ ಮಗು ತಂದೆ ಎಲ್ಲಿ ಅಂದ್ರೆ ಅದು ಕುತ್ರ ಸಿಗೋದೆ ಸೂರ್ಯ ಅನ್ನೋ ಕೊಲೆಗಾರನ ಹೆಸರಲ್ಲಿ. ನಾನ್ ಮಾಡಿರೋ ಅಪರಾಧಕ್ಕೆ ಕ್ಷಮೆ ಇಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಪ್ರಾಯಶ್ಚಿತವಾಗಿ ನೀವು ನನಗೊಂದು ಅವಕಾಶ ಮಾಡಿಕೊಟ್ರೆ ನಿಮ್ ಗಂಡನಾಗಿ ಈ ಮನೆ ಮಗು ಜವಾಬ್ದಾರಿನ ಜೀವನ ಪೂರ್ತಿ ನಾನು ತಗೊಳ್ತೀನಿ. ದಯವಿಟ್ಟು ನಂಗೊಂದು ಅವಕಾಶ ಮಾಡಿಕೊಡಿ. ನೋಡಿದೆಮ್ಮ, ನಮ್ ಸೂರ್ಯನ್ಗೆ ಎಂತ ಒಳ್ಳೆ ಮನಸ್ಸು ಅಂತ. ನೋಡು ಸೂರ್ಯ, ನೀನ್ ಹೇಳ್ದಾಗೆ ಇವತ್ತಿಂದ ಇವ್ರ ಜವಾಬ್ದಾರಿ ಎಲ್ಲ ನಿಂದು. ಅದ್ ಸರಿ, ಈಗ್ಲಾದ್ರೂ ಒಂದು ಒಳ್ಳೆ ಹೆಸರು ಹೇಳು. ನೋಡಿ, ಮುಖದಲ್ಲಿ ಎಷ್ಟು ಲಕ್ಷ್ಮಿ ಕಳೆ ಇದೆ. ಐಶ್ವರ್ಯ ಅಂತ ಇಡೋಣ. ಏನು ನಿನ್ನ ಹೆಸರು ಐಶ್ವರ್ಯನಾ? ಐಶ್ವರ್ಯ ಸೂರ್ಯ ಅಂದ್ರೆ ನೀನೇ ತಾನೆ? ನಾನ್ಯಾರು ಗೊತ್ತಾ? ಗೊತ್ತು, ಕರಿಯಪ್ಪ, ಮಾಜಿ MLA. ನಿನ್ ಬಗ್ಗೆ ಕೇಳಿದ್ದೀನಿ. ನಮ್ಮ ಹುಡುಗರು ಹೇಳ್ತಾ ಇರ್ತಾರೆ ಅಣ್ಣನ ಜೊತೆ ಇದೆಯಂತೆ. ಯಾಕೆ? ಅಣ್ಣ ನನ್ ಪ್ರಾಣ. ಅವನೊಬ್ಬ ರೌಡಿ. ಚಿಕ್ಕ ಮಕ್ಕಳು ಕೇಳಿದ್ರು ಹೇಳ್ತಾರೆ. ಅವನನ್ನ ನಾನೇ ಬೆಳೆಸಿದ್ದು, ಕೆಲಸ ಕೊಡಿಸ್ದೆ, ಟ್ಯಾಕ್ಸಿ ಯೂನಿಯನ್ಗೆ ಲೀಡರ್ ಮಾಡಿದೆ. 10 ವರ್ಷ ನನ್ನ ಮನೆ ಉಪ್ಪು ತಿಂದು ನನಗೆ ದ್ರೋಹ ಮಾಡಿಕೊಟ್ಟೋದ. ಸ್ವಲ್ಪ ಕೂಡ ಮನಸ್ಸಾಕ್ಷಿ ಇಲ್ದಿರೋನು. ನನಗೊಬ್ಬ ಮಗ ಇದ್ದ. ಅವನನ್ನ ನಡು ರೋಡ್ನಲ್ಲಿ ನಾಯಿ ಹೊಡೆದು ಸಾಯಿಸ್ದ. ಅದು ಮಾತ್ರ ನನ್ನಿಂದ ಮರೆಯಕ್ಕೆ ಆಗ್ತಿಲ್ಲ. ಗೊತ್ತು, ನಿಮ್ ಮಗ ಅಣ್ಣನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದು ಗೊತ್ತು. ಕಾರಣ ಇಲ್ದೇನೆ ಅಣ್ಣ ಯಾವ ಕೆಲಸನೂ ಮಾಡೋದಿಲ್ಲ. ಇಲ್ಲ ಸೂರ್ಯ, ಅಣ್ಣನ ಬಗ್ಗೆ ನಿಂಗೆ ಗೊತ್ತಿಲ್ಲ. ನನ್ನ ಮಾತು ಕೇಳಿ ನನ್ನ ಜೊತೆ ಬಂದ್ಬಿಡು. ನಿನ್ನ ಅಣ್ಣನಿಗಿಂತ ದೊಡ್ಡ ಮನುಷ್ಯನಾಗಿ ಮಾಡ್ತೀನಿ. ನನ್ನ ನಂತರ ನೀನೇ ಇಲ್ಲ. ಹೆಸರು, ಕೀರ್ತಿ, ಅಧಿಕಾರ, ಅಂತಸ್ತು ಎಲ್ಲ ನಿಂದಾಗುತ್ತೆ. ಏನಂತೀಯ? ಅದೆಲ್ಲದಕ್ಕಿಂತ ಅಣ್ಣನೇ ನನಗೆ ದೊಡ್ಡದು. ಅರ್ಥ ಮಾಡ್ಕೊಳ್ಳದೆ ಮಾತಾಡ್ಬೇಡ. ನಿನ್ನ ಅವನ ಜೊತೆಲಿ ಯಾಕೆ ಇಟ್ಕೊಂಡಿದ್ದಾನೆ ಅಂತ ನಿನಗೆ ಗೊತ್ತಾ? ನಿನ್ನ ಮೇಲಿರೋ ಪ್ರೀತಿಗಾಗ್ಲಿ ವಿಶ್ವಾಸಕ್ಕಾಗ್ಲಿ ಅಲ್ಲ. ನಿನಗ್ ಭಯ ಇಲ್ಲ. ಯಾರನ್ನ ಬೇಕಾದ್ರೂ ಎದುರಿಸ್ ನಿಲ್ತೀಯ.
ನೀನ್ ಅವನ ಜೊತೆಲಿದ್ರೆ ಅವನಿಗೇನು ಆಗಲ್ಲ ಅನ್ನೋ ಧೈರ್ಯ. ನೋಡು, ನೀನ್ ನನಗಿಂತ ವಯಸ್ಸಿನಲ್ಲಿ ಚಿಕ್ಕವನು. ನನ್ ಮಾತು ಕೇಳು, ನನ್ ಜೊತೆ ಬಂದ್ಬಿಡು. ಅವನ ಜೊತೆಲಿದ್ರೆ ನಿನಗ್ ಸಾವು ಖಂಡಿತ. ನಿನ್ ಜೊತೆ ಇದ್ದು ಬಾಳೋದಕ್ಕಿಂತ ಅಣ್ಣನ ಜೊತೆ ಇದ್ದೇ ಸಾಯ್ತೀನಿ. ಚೆನ್ನಾಗಿರು. ಹೌದಾ? ಅಯ್ಯೋ ಅಯ್ಯೋ, ಇದೇನಿದು ದಿಢೀರಂತ? ಅಣ್ಣ ಬನ್ನಿ ಅಣ್ಣ, ಒಳಗ್ ಬನ್ನಿ ಅಣ್ಣ. ಅಣ್ಣ ನೀವಿಲ್ಲಿ ಹೇಳ್ ಕಳ್ಸಿ, ನಾನೇ ಬರ್ತಾ ಇದ್ನಲ್ಲ. ಸೂರ್ಯ, ನಿನ್ನಂತವ್ ನನಗೆ ತಮ್ಮನಾಗಿ ಸಿಕ್ಕಿದ್ದು ನನ್ನ ಅದೃಷ್ಟ. ನಿಮ್ ಬಾಯಲ್ಲಿ ಇಂಥ ದೊಡ್ಡ ಮಾತಾ? ಯಾರಾದ್ರೂ ನನ್ನ ಹತ್ರ ಬಂದು ನಿನ್ನ ಊರಿಗೆ ದೊಡ್ಡ ಶ್ರೀಮಂತನ್ ಮಾಡ್ತೀನಿ ಅಂತ ಹೇಳಿದಿದ್ರೆ ನಾನು ಅವ್ರ ಹಿಂದೆ ಹೋಗ್ಬಿಡ್ತಿದ್ನೋ ಏನೋ. ಆದ್ರೆ ನೀನು ಏನಣ್ಣ ಇಷ್ಟು ಸಣ್ಣ ವಿಷಯನ ದೊಡ್ಡ ಮಾಡ್ತಾ ಇದ್ದೀರಲ್ಲ? ಸೂರ್ಯ, ನೀನ್ ಇರ್ಬೇಕಾಗಿದ್ದ ಜಾಗ ಇದಲ್ಲ. ಬಾ, ನನ್ ಜೊತೆಲಿ ನಮ್ಮಲ್ಲೇ ಇರು. ಅಣ್ಣ, ನನ್ಗಿಲ್ಲಿ ತುಂಬಾ ಸಂಬಂಧಗಳಿವೆ. ಕಸದ ತೊಟ್ಟಿಲ್ ಬಿದ್ದಿದ್ದ ನನ್ನನ್ನ ಸಾಕಿ ಸಲಹಿದ ಪುಣ್ಯಾತ್ಮರಿದ್ದಾರೆ. ಹಸು ಅಂತ ಅಲಿತಿದ್ದಾಗ ಅನ್ನ ಹಾಕಿದ ಅಂದಾತ್ರಿದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ನಾನು ಹೇಗಣ ಬರಕ್ಕಾಗತ್ತೆ? ಸಂತೋಷ. ನಿನ್ನಲ್ಲಿರೋ ನಿಯತ್ತೆ ನಿನ್ನನ್ನು ಕಾಪಾಡೋದು. ದೇವ್ರು ಒಳ್ಳೇದು ಮಾಡ್ತಾನೆ. ಅಣ್ಣ ಅಣ್ಣ, ನೋಡು ನೋಡು ನನ್ನ ಮಗಳನ್ನ. ಹೆಣ್ಮಗು ಹುಟ್ಟಿದ್ರೆ ಮನೆಗೆ ಲಕ್ಷ್ಮಿ ಬಂದಂಗೆ ಅಂತ ಹೇಳಿ ನೀನೇ ಇವಾಗ ಲಕ್ಷ್ಮಿ ಅಂತ ಹೆಸರಿಟ್ಟೆ. ನಿನ್ ಮನೆ ಮಗಳಂಗೆ ಇವಳಿಗೆ ಕಿವಿ ಚುಚ್ಚಿಸ್ದೆ. ಹೆಣ್ಮಕ್ಳು ಚೆನ್ನಾಗಿ ಓದ್ಲಿ ಅಂತ ನೀನೇ ಇವಳನ್ನ ಕರ್ಕೊಂಡು ಹೋಗಿ ಸ್ಕೂಲಿಗೆ ಸೇರಿಸ್ದೆ. ನನ್ ಮಗಳು ದೊಡ್ಡವಳಾದಾಗ ಊರಿಗೆಲ್ಲ ಊಟ ಹಾಕಿಸ್ದೆ. ಈಗ ನನ್ ಮಗಳು ನೇಳಾಕೊಂಡು ಸತ್ತೋದ್ಲು. ಬಾ ಬಾ, ಈ ನನ್ ಮಗಳಿಗೆ ನೀನೇ ಬೆಂಕಿ ಇಡು. ಬಾ ಬಾ. ಲಕ್ಷ್ಮಿ, ಈಕೆನ ಪೊಲೀಸ್ ಸ್ಟೇಷನ್ ನಲ್ಲಿ ರಾತ್ರಿ ಇಡೀ ಇಟ್ಕೊಂಡು SI ಜೊತೆ ಇನ್ನೂ 4 ಜನ ಪೊಲೀಸ್ನವರು ಇವಳು ಬಾಳನ್ನ ಹಾಳು ಮಾಡಿದ್ರು. ಅವಮಾನ ಸಹಿಸಲಾರದೆ ನೇಣು ಹಾಕೊಂಡು ಜನಗಳಿಗೆ ರಕ್ಷಣೆ ಕೊಡೋ ನಮ್ಮ ಪೊಲೀಸರೇ ಇಂಥ ಹೀನವಾದ ಕೆಲಸ ಮಾಡಿದಾರಲ್ಲ, ಅವ್ರಿಗೆ ಶಿಕ್ಷೆ ಕೊಡೋರು ಯಾರು?
ನೀನ್ ಬಸ್ಸಲ್ಲಿ ಇದ್ದಿದ್ದನ್ನ ನಾನು ನೋಡ್ದೆ. ನಂಗೆ ಗೊತ್ತು ಇದೆಲ್ಲ ನಿಂಗೆ ಇಷ್ಟ ಆಗೋದಿಲ್ಲ ಅಂತ. ನೀನು ಬ್ರಾಹ್ಮಣರ ಮನೆ ಹುಡುಗಿ, ನಿಂಗೆ ಸಂಗೀತ ಭರತನಾಟ್ಯನೇ ಇಷ್ಟ. ನಿನ್ಗೆ ಹೊಡೆದಾಟ ಬಡದಾಟ ಎಲ್ಲ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡ್ಲಿ, ಈ ಸೂರ್ಯನೇ ಹೀಗೆ. ನಿನಗಿಂತ 2 ವರ್ಷ ಚಿಕ್ಕೋಳ ಹುಡುಗಿ. ಅವಳನ್ನ ಲಾಕಪ್ ಅಲ್ಲಿ ಇಟ್ಟಿದ್ರು. ರಾತ್ರಿ ಎಲ್ಲ ಒಬ್ಬ SI, 4 ಜನ ಕಾನ್ಸ್ಟೇಬಲ್ಗಳು. 15 ವರ್ಷದ ಹುಡುಗಿಗೆ ಎಲ್ಲ ಆಗೋಯ್ತು. ಅವಳನ್ನ ಬೆಳಗ್ಗೆ ಬಿಟ್ರು. ಅವಳ ಆ ಸ್ಥಿತಿಲಿ ಮನೆಗೆ ಯಾರು ಹೋಗ್ತಾಳೆ ಹೇಳು? ಅದಕ್ಕೆ ನೇಣ ಹಾಕೊಂಡು ಸತ್ತೋದ್ಲು. ಅದಕ್ಕೆ SIಕನ್ನ ಕತ್ತರಿಸಾಕ್ಬಿಟ್ಟೆ. ಇನ್ಯಾರು ಮುಟ್ಟಕ್ಕಾಗಲ್ಲ ಅವನು. ಇನ್ಯಾವ ಹುಡುಗಿನ ಮುಟ್ಟಬಾರ್ದು. ಇದೆಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ. ಈ ಸೂರ್ಯನೇ ಹೀಗೆ. ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ನಿನ್ನೆ ಕೇಳ್ತಾ ಇರೋದು, ಯಾಕೆ ಅಳ್ತಾ ಇದ್ಯಾ? ಈ ಹೊಡೆದಾಟ ಬಡದಾಟ ಇದೆಲ್ಲ ಇಡ್ಸ್ಲಿಲ್ಲ ಅಲ್ಲ? ಗಲಾಟೆ ಮಾಡೋನು, ಹೊಡೆದಾಡೋನು, ಒಡ್ಡ ತುಂಟ ಪುಂಡ ಪೋಕ್ರಿ ಹೀಗೆಲ್ಲ ಮಾಡೋ ನಿಂಗೆ ಇಡಿಸ್ಲಿಲ್ಲ ಅಲ್ಲ? ನಾನು ಇಡಿಸ್ಲಿಲ್ಲ ಅಲ್ಲ? ಏನೋ ಹಿಡ್ಸಿದೆ. ಮತ್ತೆ ಯಾಕೆ ಹೇಳ್ತಾ ಇದ್ಯಾ? ಗೊತ್ತಿಲ್ಲ.